ಇದು ನಿಯರ್ ಬೈ ಪ್ಲೇಸಸ್ ಶ್ರೀರಂಗಪಟ್ಟಣ ವಿಡಿಯೋದ 2ನೇ ಭಾಗ. ಈ ಮೊದಲಿನ ವಿಡಿಯೋದಲ್ಲಿ ನಾವು KSTDCಯವರ ಹೋಟೆಲ್ ಮಯೂರ ರಿವರ್ ವ್ಯೂ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಈ ಹೋಟೆಲ್ನಲ್ಲಿ ನಾವು ಚೆಕ್ ಇನ್ ಪ್ರೋಸೆಸ್ ಅನ್ನ ಮುಗಿಸ್ಕೊಂಡು ಹೊರಟಿದ್ದು ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡೋದಿಕ್ಕೆ. ದರ್ಶನ ತುಂಬಾ ಚೆನ್ನಾಗಾಯ್ತು. ಈ ದರ್ಶನವನ್ನ ಮುಗಿಸ್ಕೊಂಡು ನಾವೆಲ್ಲರೂ ಹೊರಟಿದ್ದು ಒಂದು ವಿಶೇಷವಾದ ದೇವಸ್ಥಾನಕ್ಕೆ. ಜೀವನದಲ್ಲಿ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತದೆ. ಅದೇ ನಮ್ಮ ಜೀವಿತಾವಧಿಯಲ್ಲಿ ಒಂದು ಸ್ವಂತ ಮನೆಯನ್ನ ಕಟ್ಕೋಬೇಕು ಅಂತ. ಈ ದೇವಸ್ಥಾನದ ವಿಶೇಷವೇ ಅದು. ಈ ದೇವಸ್ಥಾನ ನಾವು ಸೈಟ್ ತೆಗೆದುಕೊಳ್ಳುವ ಅಥವಾ ಮನೆ ಕಟ್ಟುವ ಇಚ್ಛೆಯನ್ನ ಸಾಕಾರಗೊಳಿಸುವ ದೇವಸ್ಥಾನ. ಕಾವೇರಿ ನೀರಿನ ತಟದಲ್ಲಿರುವ ದೇವಸ್ಥಾನ ಭೂವರಾಹಸ್ವಾಮಿ ದೇವಸ್ಥಾನ. ಭೂದೇವಿಯ ಸಮೇತ ಇರುವ ಭೂವರಾಹಸ್ವಾಮಿ ದೇವಸ್ಥಾನ. ಇಲ್ಲಿ ನಮಗೆ ಸೈಟ್ ತೆಗೆದುಕೊಳ್ಳುವ ಆಸೆ ಇರುವವರು ಈ ದೇವಸ್ಥಾನದ ಹಿಂಭಾಗದಲ್ಲಿ ಸಿಗುವ ಮಣ್ಣನ್ನು ತೆಗೆದುಕೊಂಡು ಬಂದು ಸಂಕಲ್ಪ ಮಾಡಿ ಅದನ್ನ ಪೂಜೆ ಮಾಡಿದ್ರೆ ಸೈಟ್ ತೆಗೆದುಕೊಳ್ಳುವ ಆಸೆ ಈಡೇರುತ್ತದೆ. ಜೊತೆಗೆ ಮನೆ ಕಟ್ಕೋಬೇಕು ಅನ್ನೋರು ಇಲ್ಲಿ ಇಟ್ಟಿಗೆಯನ್ನ ತೆಗೆದುಕೊಂಡು ಇಟ್ಟಿಗೆಯನ್ನ ಪೂಜಿಸಿ ಸಂಕಲ್ಪ ಮಾಡಿ ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನವನ್ನ ಲೇಪಿಸಿ ಅದನ್ನ ಕಟ್ಟಿ ನಾವು ಶ್ರದ್ಧಾಭಕ್ತಿಯಿಂದ ಆ ನಮ್ಮ ಆಸೆ ಈಡೇರುವವರೆಗೂ ಅದನ್ನ ಪೂಜಿಸ್ತಾ ಬರಬೇಕು. ಇಲ್ಲಿ ದೇವಸ್ಥಾನದ ಆಂಗಣದಲ್ಲಿ ನಮಗೆ ಈ ಇಟ್ಟಿಗೆಯ ಸಂಕಲ್ಪಕ್ಕೂ ಕೂಡ ಅವರು ಒಂದು ವಿಶೇಷವಾದ ಪೂಜೆಯನ್ನ ನೆರವೇರಿಸಿಕೊಡ್ತಾರೆ. ಈ ಸಂಕಲ್ಪ ಮಾಡಿ ನಾವು ಪೂಜೆಯನ್ನ ನೆರವೇರಿಸ್ತಾ ಬಂದ್ರೆ ನಮ್ಮ ಆಸೆ ಈಡೇರುತ್ತೆ. ನಮ್ಮ ಆಸೆ ಈಡೇರಿದ ನಂತರ ನಾವು ಆ ಇಟ್ಟಿಗೆಯನ್ನ ತೆಗೆದುಕೊಂಡು ಬಂದು ಈ ದೇವಸ್ಥಾನದ ಮುಂಭಾಗದಲ್ಲಿ ಅದನ್ನ ಅರ್ಪಿಸಬೇಕು. ನಾನು ಕೂಡ ಇಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡೆ. ಸೈಟ್ ತೆಗೆದುಕೊಳ್ಳಬೇಕು ಅಥವಾ ಯಾವುದಾದ್ರೂ ಒಂದು ಮನೆ ತಗೋಬೇಕು ಅಂತ. ನಾನು ಕೂಡ ಇಲ್ಲಿ ಇಟ್ಟಿಗೆ ಮಣ್ಣನ್ನ ಪೂಜಿಸಿ ಸಂಕಲ್ಪವನ್ನ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲರೂ ಹೇಳ್ತಾರೆ ನಂಬಿಕೆ, ಮೂಢನಂಬಿಕೆ, ಈ ಥರ ಎಲ್ಲದೂ ಕೂಡ ಆ ದೇವರ ಇಚ್ಛೆ, ದೇವರ ಮೇಲಿನ ಒಂದು ಸಣ್ಣ ನಂಬಿಕೆ ನಮ್ಮ ಜೀವನದಲ್ಲಿ ಎಂಥ ಬದಲಾವಣೆಯನ್ನು ಕೂಡ ಮಾಡಿಬಿಡುತ್ತದೆ. ಅಂತಹದೇ ಒಂದು ಆಸೆ, ಅಂತಹದೇ ಒಂದು ಬದಲಾವಣೆಗೋಸ್ಕರ ನಾವೆಲ್ಲರೂ ಕಾತುರದಿಂದ ಕಾಯ್ತೇ ಇರ್ತೇವೆ. ಬನ್ನಿ, ನೀವು ಕೂಡ ಈ ಭೂವರಾಹಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ನಿಮ್ಮ ಇಚ್ಛೆ, ಆಸೆಯನ್ನ ಪೂರೈಸಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಈ ಥರದ ವಿಶೇಷವಾದ ವಿಡಿಯೋಗಳನ್ನು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು.